ಇನ್ಫಾರ್ಮೇಷನ್ ಕೊಡೋಕ್ಕೆ ಬಂದಿದ್ದೀನಿ ಅಂತ ಹೇಳೋದು. ಜಸ್ಟ್ ನಾನು ಅದರಲ್ಲಿ ಕ್ಲಿಯರ್ 6000 ನಮ್ಮ ಪಾರ್ಟ್ ಟೈಮ್ ಆಯಿತು, ಇನ್ನು ಫುಲ್ ಟೈಮ್ 8 ಅವರ್ಸ್ ಇರುತ್ತೆ. ಇದಕ್ಕೆ ಸ್ಯಾಲ್ರಿ ಬಂತು 12,000. ಅವಶ್ಯಕತೆ ಇರೋದು ಅಂತ ನಮ್ಗೆ ಮೇಯ್ನ್ದೇ ಅವಶ್ಯಕತೆ ಇರೋದು. ಎಸ್, ಎಜುಕೇಷನ್ ಇಸ್ ಮೋರ್ ಇಂಪಾರ್ಟೆಂಟ್. ಎಜುಕೇಷನ್ ಜೊತೆಗೆ ನಮಗೆ ಮನೆ ಸಾಗಿಸೋ ಮೋಸ್ಟ್ ಇಂಪಾರ್ಟೆಂಟ್ ಅಂತ. ಎಲ್ಲ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅರ್ಷಿ ಅನ್ನೋ ಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಈ ವ್ಲಾಗಲ್ಲಿ ಅನು ಇರಲ್ಲ, ಜಸ್ಟ್ ಓನ್ಲಿ ಯುವರ್ ಹರ್ಷಿ ಗೌಡ. ಸೊ ನಾನು ಆಲ್ಮೋಸ್ಟ್ ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿ, ಅದಕ್ಕೆ ಇವತ್ತೊಂದು ಚಿಕ್ಕ ವ್ಲಾಗ್ ಮಾಡೋಣ ಅಂತೇಳಿ ವ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದೊಂದು ಬ್ಲಾಗ್ ಅಂತಲೂ ಅನ್ಕೋಬೋದು ನೀವು, ಜೊತೆಗೆ ಒಂದು ಏನಂತಾರೆ ಅದಕ್ಕೆ ಒಂದು ಇನ್ಫಾರ್ಮೇಷನ್ ಕೊಡೋಕ್ಕೆ ಅಂತಲೂ ಅನ್ಕೋಬೋದು. ಎರಡು ರೀತಿಯೂ ಆಗುತ್ತೆ. ಇದೆ ವ್ಲಾಗ್ ಆಗುತ್ತೆ, ನಾನು ನಿಮ್ಗೆಲ್ಲರಿಗೂ ನೀಡಿರೋವಂಥ ಒಂದು ಇನ್ಫಾರ್ಮೇಷನ್ ಕೂಡ ಇದಾಗುತ್ತೆ. ಈ ಇನ್ಫಾರ್ಮೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಆ್ಯಂಡ್ ಅದಕ್ಕೂ ಮುಂಚೆ ಒಂದು ಹೇಳಬೇಕು, ನಾನು ತುಂಬ ಜನ ಕೇಳ್ತಿದ್ದೆ ವ್ಲಾಗ್ ಮಾಡಿ ಯಾಕೆ ವ್ಲಾಗ್ ಮಾಡ್ತಿಲ್ಲ ಅಂತ. ತುಂಬ ಕ್ವಶನ್, ತುಂಬ DMs ಬರ್ತಿದ್ದೆ. ನನ್ನ ಇನ್ಸ್ಟಾಗ್ರಾಮಲ್ಲಿ ಒಂದು ಸರಿ ನಾನು ಹಾಕಿದ್ದೆ ಆಸ್ಮಿ ಕ್ವಶನಲ್ಲಿ, ನಿಮ್ದು ಏನು ಕ್ವಶನ್ ಇದೆ ಅದ್ರ ಕ್ವಶನ್ ನನ್ನ ಹತ್ರ ಕೇಳಿ, ನಾನು ನಿಮಗೆ ಯೂಟ್ಯೂಬಲ್ಲಿ ನಾನು ಆನ್ಸರ್ ಮಾಡ್ತೀನಿ ಅಂತೇಳಿ ನಾನು ಹಾಕಿದ್ದೆ. ಸೊ ನಾನು ಆ ವಿಡಿಯೋ ಕೂಡ ನಾನು ಇನ್ನೂ ಮಾಡೋಕ್ಕಾಗಲ್ಲ. ಆ ರೀಸನ್ ಬಂದು ನಾನು ಅದಕ್ಕೆ ಅಂತಲೇ ಹೇಳಿ ಒಂದು ವಿಡಿಯೋ ಮಾಡ್ತೀನಿ. ಆ ವಿಡಿಯೋದಲ್ಲಿ ನಾನು ನಿಮಗೆ ಅದು ಸ್ಕ್ರೀನ್ಶಾಟ್ಸ್ ನನ್ನ ಹತ್ರ ಇನ್ನೂ ಇದೆ. ಬೈ ಚಾನ್ಸ್ ಅದಿಲ್ಲ ಅಂದ್ರೂ ಮತ್ತೆ ಇನ್ನೊಂದು ಸರಿ ಹಾಕ್ತೀನಿ, ಅಂದರೆ ಆಸ್ಮಿ ಕ್ವಶನ್ ಅಂತೀನಿ. ಅದಕ್ಕೆ ನಿಮಗೆ ಏನೇ ಕ್ವಶನ್ಸ್ ಇದ್ದರೂ ನನ್ನ ಕೇಳಿ. ಆ್ಯಂಡ್ ಇನ್ನೊಂದು, ನಾನು ಯಾಕೆ ವ್ಲಾಗ್ ಮಾಡ್ತಿರ್ಲಿಲ್ಲ ಅಂತಲೂ ನಾನು ಅದೇ ವ್ಲಾಗಲ್ಲಿ ನಾನು ಹೇಳ್ತೀನಿ. ಸೊ ಇವತ್ತು ನಾನೇನು ಇನ್ಫಾರ್ಮೇಷನ್ ಕೊಡೋಕ್ಕೆ ಬಂದಿದ್ದೀನಿ ಅಂತ ಹೇಳೋದು. ಜಸ್ಟ್ ನಾನು ಅದರಲ್ಲಿ ಕ್ಲಿಯರ್ ಮಾಡ್ತೀನಿ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ನನ್ನ ಪ್ರಕಾರ ನಿಮ್ಗೆಲ್ಲರಿಗೂ ಈ ವ್ಲಾಗ್ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ಐ ಥಿಂಕ್ ಯೂಸ್ಫುಲ್ ಆಗಬಹುದು, ಬಟ್ ಅದು ಯೂಸ್ ಮಾಡ್ಕೊಳ್ಳೋದು ಬಿಡೋದು ನಿಮ್ಮ ಕೈಲಿದೆ. ಸೊ ಏನಂತ ಅಂದರೆ ನೀಡ್ ಅಂತಂದ್ರೇನು, ನಮ್ಗೆ ಅವಶ್ಯಕತೆ ಇರೋದು ಅಂತ. ನಮ್ಗೆ ಮೇಯ್ನ್ದೇ ಅವಶ್ಯಕತೆ ಇರೋದು. ಎಸ್, ಎಜುಕೇಷನ್ ಇಸ್ ಮೋರ್ ಇಂಪಾರ್ಟೆಂಟ್. ಎಜುಕೇಷನ್ ಜೊತೆಗೆ ನಮಗೆ ಮನೆ ಸಾಗಿಸೋ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಎಲ್ಲರಿಗೂ ಗೊತ್ತು. ಈಗ ಬಾಯ್ಸು ಹೊರಗಡೆ ಹೋಗ್ತಾರೆ, ಕೆಲಸ ಮಾಡ್ಕೋತಾರೆ, ಅವ್ರು ಓದಲಿ ಬಿಡಲಿ, ಒಟ್ನಲ್ಲಿ ಅವ್ರು ಅರ್ನಿಂಗ್ ಮಾಡೇ ಮಾಡ್ತಾರೆ. ಬಟ್ ನಮ್ಮ ಹೆಣ್ಮಕ್ಳದಂಗೆ ಆಗಲ್ಲ ಅಲ್ವಾ. ಸೊ ಕೆಲವು ಜನ ಹೆಣ್ಮಕ್ಳಿಗೆ ಅವರು ಓದಿದ್ರೂ ಓದಿರೋ ತಕ್ಕ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ. ಇನ್ನು ಕೆಲವು ಮನೇಲಂತೂ ಕೆಲ್ಸಕ್ಕೆ ಹೋಗೋಕ್ಕೆ ಬಿಡೋದೇ ಇಲ್ಲ. ಏನೇ ಮಾಡೋದಿದ್ರು ಮನೇಲಿ ಮಾಡು, ಹೆಣ್ಮಕ್ಳು ಮನೆಗಷ್ಟೇ ಸೀಮಿತ ಅಂತ ಕೆಲವು ಮನೇಲಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಸೊ ಓಕೆ, ಈಗ ಮದುವೆ ಅಪ್ಪ ಅಮ್ಮ ಗಂಡ ಇವರೆಲ್ಲ ನಮ್ಗೆ ಮಾಡ್ತಾರೆ, ಓಕೆ. ಬಟ್ ಆದರೂ ನಮ್ಮದು ಪರ್ಸ್ನಲ್ ನೀಡ್ಸ್ ಅಂತ ಇರುತ್ತಲ್ವ, ನಮಗೂ ಬೇಕಾಗಿರುತ್ತಲ್ಲ. ಸೊ ಅಂಥವ್ರಿಗೆಲ್ಲರಿಗೂ ಅರ್ನ್ ಮಾಡೋಕ್ಕೆ ಇದೊಂದು ಬೆಸ್ಟ್ ವೇ. ಸೊ ನಾನು ನಿಮ್ಗೆ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಮೊದಲೇ ನಾನು ಅರ್ನಿಂಗ್ ಬಗ್ಗೆ ಹೋಗ್ಬಿಟ್ಟಿದ್ದೀನಿ. ಸೊ ಮೇನ್ಲಿ ಅರ್ನಿಂಗ್ಸ್ ನಮ್ಗೆ ಇಂಪಾರ್ಟೆಂಟ್ ಅಲ್ವಾ. ಈಗ ಯಾರೇ ಆದ್ರೂ ಕೆಲ್ಸಕ್ಕೆ ಹೋಗ್ತಿದ್ದೀವಿ ಅಂತಂದರೆ ಜಸ್ಟ್ ಒನ್ಸ್ ಅಷ್ಟೇ ಏನು ಕೆಲಸ ಅಂತ ಕೇಳಿದ್ರು, ಸಂಬಳ ಎಷ್ಟು ಏನೋ ಇನ್ಕ್ರೀಸ್ ಮಾಡ್ತಾರೆ, ಬರೀ ಇದ್ದೇ ಕ್ವಶನ್ ಆಗಿರುತ್ತೆ. ಸೊ ಆ ರೀಸನಿಂದ ಇವತ್ತೊಂದು ನಿಮ್ಮ ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್, ಇಫ್ ಯು ಆರ್ ನೀಡ್ ಮನಿ ಇದ್ದರೆ ನೀವು ಈ ಕೆಲಸಕ್ಕೆ ರಿಕ್ವೈರ್ ಆಗ್ಬೋದು. ಸೊ ನಿಮ್ಗೆ ಸೊ ಇದು ಬಂದು ಒಂದು ಈಗಲ್ಸ್ ಟ್ರೇಡ್ ಕಂಪನಿ. ಇದು ನೇಮ್ ಬಂದು ಈಗಲ್ಸ್ ಟ್ರೇಡರ್ ಕಂಪನಿ ಆರ್ IAH ಗ್ರೂಪ್ ಆಫ್ ಮೀಡಿಯಾ ಅಂತೇಳಿ ಇದು ಕಂಪನಿ ನೇಮ್ ಬಂದು. ಈ ಕಂಪನಿಯಿಂದ ಇದು ಬೇಸ್ ಬಂದು ಮೀನ್ಸ್ ಅಂದರೆ ಇಲ್ಲಿ ವರ್ಕ್ ಬಂದು ಆ್ಯಡ್ ಏಜೆನ್ಸಿ ಆ್ಯಂಡ್ ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿದು. ಈ ಕಂಪ್ನಿ ಬಂದು ನಾನು ಆದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗುತ್ತೆ ಅನ್ಕೋತೀನಿ. ಆ್ಯಡ್ ಏಜೆನ್ಸಿ ಅಂತಂದರೆ ಇಟ್ಸ್ ಆಲ್ ಅಬೌಟ್ ಸೋಷಿಯಲ್ ಮೀಡಿಯಾ ಅಂತ ಹೇಳ್ಬೋದು. ಬಟ್ ಇಲ್ಲಿ ಏನಂದರೆ ಸೋಷಿಯಲ್ ಮೀಡಿಯಾ ಅಂತ ತಕ್ಷಣ ನಮ್ಗೆ ವೀಡಿಯೋಸ್ ಮಾಡೋಕ್ಕೆ ಹೇಳ್ತಾರೆ, ವೀಡಿಯೋಸ್ ಬಿಡೋಕ್ಕೆ ಹೇಳ್ತಾರೆ. ನೋ, ಈ ಥರ ಯಾವುದೂ ಇರಲ್ಲ. ಜಸ್ಟ್ ನಾವು ಕಳಿಸೋ ವೀಡಿಯೋಸ್ ನೋಡಬೇಕು, ಅದರಿಂದ ನೀವು ಅರ್ನಿಂಗ್ ಮಾಡ್ಬೋದು. ತುಂಬ ಕಡೆ ನೋಡಿರ್ತೀರ ಜಸ್ಟ್ ವೀಡಿಯೋಸ್ ನೋಡಿ ಅರ್ನ್ ಮಾಡಿ ಅಂತ, ಅದೆಲ್ಲ ರಿಯಲ್ಲೋ ಇಲ್ವೋ ಗೊತ್ತಿಲ್ಲ, ಬಟ್ ಇದು 100% ರಿಯಲ್ ಇದೆ ಆಯಿತಾ. ಸೊ ಇದಕ್ಕೆ ನಿಮಗೆ ಕ್ವಾಲಿಫಿಕೇಷನ್ ಬೇಕಾಗಿಲ್ಲ, ಆ್ಯಂಡ್ ಇಂಗ್ಲೀಷ್ ಬೇಕಾಗಿಲ್ಲ, ಅಂದರೆ ಇಂಗ್ಲೀಷ್ ನಾಲೆಡ್ಜ್ ಇರಬೇಕು ಅಂತ ಅನ್ನೋದು ಬೇಕಾಗಿಲ್ಲ. ಇಲ್ಲಿ ಮೇನ್ಲಿ ಬೇಕಾಗಿರೋ 2 ಥಿಂಗ್ಸ್. ಒಂದು ಥಿಂಗ್ ಬಂದು ನಿಮ್ಮ ಹತ್ರ ಆ್ಯಂಡ್ರಾಯ್ಡ್ ಮೊಬೈಲ್ ಇರಬೇಕು, ಇನ್ನೊಂದು ಥಿಂಗ್ ಬಂದು ನೀವು ಅಪ್ಪಟ ಕನ್ನಡಿಗರಾಗಿರಬೇಕು. ಅಂದರೆ ಬೇರೆಯವ್ರು ಮಾಡಬಾರ್ದು ಅಂತಲ್ಲ, ನಿಮಗೆ ಕನ್ನಡ ಚೆನ್ನಾಗಿ ಮಾತಾಡೋಕ್ಕೆ ಬರಬೇಕು. ಇದೆರಡೇ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿರೋದು. ಅದೇನು ಇವಾಗ ನಿಮ್ಗೆ ಗೊತ್ತಾಯ್ತಲ್ವ ಏನೇನು ಇಲ್ಲಿ ಕ್ವಾಲಿಫಿಕೇಷನ್ ಇಂಪಾರ್ಟೆಂಟ್ ಅಲ್ಲ. ಎಸ್, ಬಟ್ ಈ ಕಂಪನಿ ಮಾತ್ರ ಇಂಪಾರ್ಟೆಂಟ್ ಅಲ್ಲ. ನಮ್ಮ ಲೈಫ್ ನಾವು ಲೀಡ್ ಮಾಡೋಕ್ಕೆ ಕ್ವಾಲಿಫಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇವಾಗ ಇಲ್ಲಿ ಬರೋಣ, ಮೀನ್ಸ್ ವರ್ಕ್ ಟಾಪಿಕಿಗೆ ಬರೋಣ. ಇಲ್ಲಿ ವರ್ಕ್ ಬಂದರೆ ನಾನು ಆಗಲೇ ಇಲ್ಲಂಗೆ ಇದೊಂದು ಆ್ಯಡ್ ಏಜೆನ್ಸಿ ಕಂಪ್ನಿ ಆಗಿರುತ್ತೆ. ಇಲ್ಲಿ ನಮ್ಮ ಕಂಪನಿ ಈಗಲ್ಸ್ ಟ್ರೇಡರ್ ಕಂಪನಿಯಿಂದ ನಿಮ್ಗೆಲ್ಲರಿಗೂ ಒಂದು ಇಫ್ ಯು ಆರ್ ಇಂಟ್ರೆಸ್ಟೆಡ್, ಓಕೆನಾ, ನಿಮಗೆ ಇಲ್ಲೊಂದು ಗ್ರೂಪ್ ಕ್ರಿಯೇಟ್ ಮಾಡ್ತಾರೆ. ಇದು ಒಂದು ವರ್ಕ್ ಪ್ರೊಸೆಸ್ ನಾನು ಹೇಳ್ತಿರೋದು, ಓಕೆನಾ. ಇಲ್ಲಿ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿ ನಿಮ್ಮದು ಅಲ್ಲಿ ಇನ್ಫಾರ್ಮೇಷನ್ ಎಲ್ಲ ಅವ್ರು ತೊಗೋತಾರಲ್ಲ, ಇನ್ಫಾರ್ಮೇಷನ್ ಎಲ್ಲ ತೊಗೊಂಡಾದ್ಮೇಲೆ
ದೇ ಆರ್ ಕ್ರಿಯೇಟಿಂಗ್ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿ ಅದಕ್ಕೆ ನಿಮ್ಮನ್ನ ಆ್ಯಡ್ ಮಾಡ್ತಾರೆ. ಆ ಗ್ರೂಪಲ್ಲಿ ನಿಮಗೆ ಡೈಲಿ ಅಂದರೆ ಏಜ್ ಗ್ರೂಪ್ ಆಫ್ ಮೀಡಿಯಾಯಿಂದ ಮಾಡೋ ಪ್ರಮೋಷನ್ಸು, ಆ್ಯಡ್ಸು ಇದ್ದದ್ದೆಲ್ಲ ಶೂಟ್ಸ್ ಎಲ್ಲ ಮಾಡಿ ಅವರು ಯೂಟ್ಯೂಬ್ಸ್ ಆ್ಯಂಡ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇಲ್ಲಿಗೆ ಅಪ್ಲೋಡ್ ಮಾಡ್ತಿರ್ತಾರೆ. ನೀವು ಆ ವಿಡಿಯೋನ ಜಸ್ಟ್ ವಾಚ್ ಮಾಡಬೇಕು, ಲೈಕ್ ಮಾಡಬೇಕು, ಇಷ್ಟೇ ವರ್ಕ್ ಇರುತ್ತೆ. ಸೊ ಹೌದು, ಈಗ ನಾನು ತುಂಬ ಕಡೆ ಕೇಳಿದ್ದೀನಿ ಹಿಂಗಂತ ಆ ವಿಡಿಯೋಸ್ ನೋಡಬೇಕು, ಅರ್ನ್ ಮಾಡ್ಬೋದು ಅಂತ ತುಂಬ ಜನ ಹೇಳಿದ್ದಾರೆ. ನಂಗೆ ತುಂಬ ಜನ ತಿಂದ ವಿಷಯನೂ ಬಂದಿದೆ, ದಟ್ಸ್ ಅ ಫೇಕ್ ಅಂತೇಳಿ. ಸೊ ರಿಯಲಿ ಬಟ್ ನಾನು ನಿಮ್ಗೆ ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ, ಇಟ್ಸ್ ನಾಟ್ ಅ ಫೇಕ್, ಆಯಿತಾ. ಆ್ಯಂಡ್ ನಾನು ಇನ್ನೂ ಈಗ ನಾವು ಪ್ರಮೋಷನ್ ಕೊಡ್ತೀವಿ ಅಂತಂದರೆ ಎಲ್ಲರೂ ಹೇಳೋದು ಒಂದೇ ಮಾತು. ಇವಾಗ ನಾವೊಂದು ಯಾವುದೋ ಒಂದು ಸೋಪಿಗೋ ನಾನೊಂದು ಆಯಿಲ್ಗೋ ಪ್ರಮೋಷನ್ ಕೊಟ್ಟಿರ್ತೀವಿ, ಮ್ಯಾಮ್ ನೀವು ಯೂಸ್ ಮಾಡಿದ್ದೀರಾ, ಅದು ಏನೋ ನಿಮ್ಗದು ವರ್ಕೌಟ್ ಆಗಿದೆ ಮ್ಯಾಮ್ ಅಂತಲೇ ಕೇಳೋದು. ಸೊ ರಿಯಲಿ ನಾನು ಈ ಕಂಪನಿಯಲ್ಲಿ ನಾನು ವರ್ಕ್ ಮಾಡ್ತಿದ್ದೀನಿ. ದಟ್ಸ್ ದ ರೀಸನ್ ನಿಮಗೂ ಕೂಡ ನಾನು ವರ್ಕ್ ಮಾಡಲಿ. ಇವಾಗ ನನಗೆ ಎಷ್ಟು ಅಮೌಂಟ್ ಅಂದರೆ ನನ್ನ ಸ್ಟೂಡೆಂಟಿನ ನನಗೆ ಇಷ್ಟು ಅಮೌಂಟ್ ನೀಡಂತಂದರೆ ಎಷ್ಟೋ ಜನ ಓದಿದ್ದು ಮನೇಲೇ ಇರ್ತಾರೆ, ಅಕಸ್ಮಾತ್ ಹೌಸ್ ವೈಫ್ಸ್ ಇರ್ಬೋದು, ಅವ್ರಿಗೆ ತುಂಬ ನೀಡಿರುತ್ತೆ. ಅವ್ರ ಮನೆಯವ್ರು ಕೊಡಲ್ಲ ಅಂತೇಳ, ಮನೆಯವರು ಕೊಡ್ತಿರ್ತಾರೆ, ಬಟ್ ಅವ್ರ ಪರ್ಸ್ನಲ್ ನೀಡ್ ಅನ್ನೋದು ಸ್ವಲ್ಪ ಇರುತ್ತಲ್ಲ. ಸೊ ನೀವು ಇಷ್ಟು ಅರ್ನ್ ಮಾಡೋದು ಬೇಡ, ಇಷ್ಟಾದರೂ ಅರ್ನ್ ಮಾಡೋದ ಅಂತೇಳಿ. ಸೊ ನಿಮ್ಗೆ ವರ್ಕ್ ಬಗ್ಗೆ ಗೊತ್ತಾಗುತ್ತೆ. ವರ್ಕ್ ಬಂದು ಇಷ್ಟನೇ, ನಾವು ಕಳಿಸೋ ವೀಡಿಯೋಸ್ನ ನೀವು ನೋಡಬೇಕು, ಲೈಕ್ ಮಾಡಬೇಕು, ಕಂಪ್ಲೀಟ್ಲಿ ವೀಡಿಯೋಸ್ ನೋಡಬೇಕು, ಇದಿಷ್ಟು ವರ್ಕ್ ಇರುತ್ತೆ. ಇದು ಅಪಾರ್ಟ್. ನೆಕ್ಸ್ಟು ನಾವು ಸ್ಯಾಲ್ರಿ ವಿಷಯಕ್ಕೆ ವರ್ಕ್ ವಿಷಯಕ್ಕೆ ಬರೋಣ. ಸ್ಯಾಲರಿ ಅಷ್ಟೇ ತೊಗೊಳ, ವರ್ಕ್ ವಿಷಯಕ್ಕೆ ಬರೋಣ. ಇನ್ನು ವರ್ಕ್ ವಿಷಯದಲ್ಲಿ ಈಗ ನಿಮ್ಗೆ ವರ್ಕ್ ಏನು ಅಂತ ಗೊತ್ತಾಯಿತು. ಈ ಕಂಪನಿಯಲ್ಲಿ ಪಾರ್ಟ್ ಟೈಮ್ ವರ್ಕ್ ಆ್ಯಂಡ್ ಫುಲ್ ಟೈಮ್ ವರ್ಕ್ ಎರಡು ವರ್ಕು ಇರುತ್ತೆ. ಆ್ಯಂಡ್ ವರ್ಕ್ ಫ್ರಮ್ ಹೋಮ್ ಕೂಡ ಇರುತ್ತೆ, ನೀವು ಆಫೀಸಲ್ಲಿ ಬಂದು ವರ್ಕ್ ಮಾಡ್ಬೋದು ಅಂತಂದರೆ ಆ ಫೆಸಿಲಿಟೀಸ್ ಕೂಡ ಇದೆ. ನಿಮ್ಗೆ ಯಾವ್ದು ಬೇಕು ಅದು, ನಾವಂತೂ ನೀವು ಇದೇ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತಲ್ಲ, ನಿಮ್ಗೆ ಯಾವ್ದು ಬೇಕು ನೀವೇ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ಅನ್ನೋದು ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ನಿಮಗೆ ಪಾರ್ಟ್ ಟೈಮ್ ಬೇಕು ಅಂದರೆ ಪಾರ್ಟ್ ಟೈಮ್ ವರ್ಕ್ ಮಾಡ್ಬೋದು, ಅವ್ರು ಫುಲ್ ಟೈಮ್ ವರ್ಕ್ ಬೇಕು ಅಂದರೆ ಫುಲ್ ಟೈಮ್ ವರ್ಕ್ ಮಾಡ್ಬೋದು. ದೆನ್ ಇನ್ನು ನೆಕ್ಸ್ಟ್ ಓಕೆ ಇದು ಬಂತು. ಈಗ ವರ್ಕ್ ಏನು ಅಂತ ಗೊತ್ತಾಯಿತು, ಟೈಮಿಂಗ್ಸ್ ಬಗ್ಗೆ ಗೊತ್ತಾಯಿತು. ಇನ್ನು ನೆಕ್ಸ್ಟ್ ಮೇನ್ಲೆಲ್ಲ ನೆಕ್ಸ್ಟ್ ಈ ಕಂಪನಿ ಸ್ಪೆಷಾಲಿಟೀಸ್ ಕಾಮನ್ ಆಗಿ ಎಲ್ಲ ಕಡೆ ಕೊಡುವಂಗೇನಿಲ್ಲ, ಬಟ್ ಈ ಕಂಪನಿಯಲ್ಲಿ ESI ಆ್ಯಂಡ್ PF ಸ್ಪೆಷಾಲಿಟೀಸ್ ಇದೆ. ಇದೆರಡು ಕೂಡ ನೀವು ಯೂಸ್ ಮಾಡ್ಕೋಬೋದು. ಆ್ಯಂಡ್ ದೆನ್ ಈಗ ಫೈನಲ್ ಮ್ಯಾಟ್ರಿಗೆ ಬರೋಣ, ಸ್ಯಾಲ್ರಿ. ನಿಮಗೆಲ್ಲ ಗೊತ್ತಾಗಿದೆ ಅಲ್ವಾ, ವರ್ಕ್ ಬಗ್ಗೆ, ವರ್ಕ್ ಟೈಮಿಂಗ್ ಬಗ್ಗೆ ಇದೆಲ್ಲ ಗೊತ್ತಾಗಿದೆ. ಆ್ಯಂಡ್ ಸ್ಪೆಷಾಲಿಟೀಸ್ ಬಗ್ಗೆನೂ ಗೊತ್ತಾಗಿದೆ. ಮೇಲೆ ಗೊತ್ತಾಗ್ಬೇಕಾಗಿತ್ತು ಸ್ಯಾಲ್ರಿ ಬಗ್ಗೆ. ಈ ಕಂಪನಿಯಲ್ಲಿ ಸ್ಯಾಲ್ರಿ ಬಂದು ಪಾರ್ಟ್ ಟೈಮ್ ಫುಲ್ ಟೈಮ್ ವರ್ಕ್ ಅಂತ ನಾನು ಆಗಲೇ ಹೇಳಿದೆ. ಈ ಪಾರ್ಟ್ ಟೈಮ್ ವರ್ಕಿಗೆ ಬಂದು ಅದು 4 hours ಡ್ಯೂಟಿ ಇರುತ್ತೆ. ಅದಕ್ಕೆ ಬಂದು ಸ್ಯಾಲ್ರಿ 6000. ಇನ್ನು ಪಾರ್ಟ್ ಟೈಮ್ ಆಯಿತು, ಇನ್ನು ಫುಲ್ ಟೈಮ್ 8 hours ಇರುತ್ತೆ. ಇದಕ್ಕೆ ಸ್ಯಾಲ್ರಿ ಬಂದು 12000. ಆ್ಯಂಡ್ ಇನ್ನು ಸ್ಯಾಲ್ರಿ ವಿಷಯಕ್ಕೆ ನಾನು ಅಲ್ಲೇ ಸ್ಯಾಲ್ರಿ ಹೇಳಿದೆ ಅಲ್ವಾ, ಸ್ಯಾಲ್ರಿ ಎಷ್ಟೆಷ್ಟು ಬರುತ್ತೆ ಅಂತೇಳಿ. ಇನ್ನು ನಾವು ನಿಮಗೆ ಪೇ ಅಂದರೆ ಕಂಪನಿಯವ್ರು ನಿಮಗೆ ಪೇ ಮಾಡೋದು ಬಂದು ಒಂದು ಸ್ಟಾರ್ಟಿಂಗ್ ಮಂತ್ಸ್ ಅಂದರೆ ಒಂದು 3 months ನಿಮ್ಮ ಅಕೌಂಟಿಗೆ ಅಮೌಂಟ್ ಕ್ರೆಡಿಟ್ ಆಗ್ತಿರುತ್ತೆ. ಅದಾದಮೇಲೆ ನೆಕ್ಸ್ಟು ಅವ್ರದ್ದೇ ಕಂಪನಿ ಅಂದರೆ ಈಗಲ್ಸ್ ಟ್ರೇಡರ್ ಕಂಪನಿಯಿಂದಲೇ ನಿಮಗೆ ಒಂದು ಬ್ಯಾಂಕ್ ಅಕೌಂಟ್ ಮಾಡಿಸಿ ನಿಮ್ಗೆ ಅದಕ್ಕೆ ಅಮೌಂಟು ವಿತ್ಡ್ರಾ ಮಾಡ್ತಾರೆ. ಆ್ಯಂಡ್ ಓಕೆ, ನಿಮ್ಗೆ ವರ್ಕ್ ಬಗ್ಗೆನೂ ಗೊತ್ತಾಯಿತು, ಸ್ಯಾಲ್ರಿ ಬಗ್ಗೆನೂ ಗೊತ್ತಾಯಿತು, ಎಲ್ಲ ಗೊತ್ತಾಯಿತು. ಇದು ಆದಮೇಲೆ ಇಲ್ಲಿವರೆಗೂ ವೀಡಿಯೋ ಅಂತೂ ಸ್ಕಿಪ್ ಮಾಡಿದೆ ನೋಡಿರ್ತೀರಾ ಅಂತ ಅನ್ಕೋತೀನಿ. ಬೈ ಚಾನ್ಸ್ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಮೇನ್ ಇಂಪಾರ್ಟೆಂಟ್ ಥಿಂಗು ಹೋಗಿರ್ಬೋದು, ಬಟ್ ಸ್ಕಿಪ್ ಮಾಡಬೇಡಿ ಅಂತ ನಾನು ಹೇಳ್ತೀನಿ. ಈಗ ಇಷ್ಟೆಲ್ಲ ಹೇಳಾಯಿತು. ಈಗ ನಾನು ಬಂದೆ, ವೀಡಿಯೋ ಮಾಡಿದೆ, ನಿಮ್ಗೆ ವರ್ಕ್ ಮಾಡ್ಬೋದು ಅಂತ ಹೇಳಿದೆ, ಸ್ಯಾಲ್ರಿ ಹೇಳಿದೆ, ಹಿಂಗೆ 12000 ಮನೇಲೆ ಕೂತು ವರ್ಕ್ ಮಾಡ್ಬೋದು, ಎಜುಕೇಷನ್ ಇಂಪಾರ್ಟೆಂಟ್ ಅಲ್ಲ, ಇಂಗ್ಲೀಷ್ ಇಂಪಾರ್ಟೆಂಟ್ ಇಲ್ಲ, ನಮ್ಮ ಹತ್ರ ಫೋನ್ ಇದೆ ಅದನ್ನು ನೋಡಿಕೊಂಡೆ ವರ್ಕ್ ಮಾಡೋದು ಅಂತ ಇವರೇನೋ ಇನ್ಫಾರ್ಮೇಷನ್ ಕೊಟ್ಟರು ಅಂತ ನಿಮ್ಗೆ ಅನ್ನಿಸ್ತು. ಇನ್ನು ನೆಕ್ಸ್ಟ್ ಸೆಕೆಂಡೇ ನಿಮ್ಮ ಮೈಂಡಲ್ಲಿ ಹೊಡೋದು ಒಂದೇ ಕ್ವಶನ್, ಇವ್ರು ಹೇಳಿದ್ದಾರೆ ಇದೇನು ಇಂಪಾರ್ಟೆಂಟ್ ಇಲ್ಲ ಅಂದರೆ, ಎಸ್ ಇಂಪಾರ್ಟೆಂಟ್ ಏನೋ ಒಂದಿದೆ, ಏನು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇದು ಕ್ವಶನ್ ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಬಂದಿರುತ್ತೆ ಅಂತ ಅನ್ಕೋತೀನಿ ತಲೆಯಲ್ಲಿ. ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಕ್ವಶನ್ ನಿಮ್ಮೆಲ್ಲರಿಗೂ ಬಂದಿರುತ್ತೆ. ಮ್ಯಾಮ್ ನೀವು ಇಷ್ಟು ಪೇ ಮಾಡಿ ನಾವು ನಿಮಗೆ ಸ್ಯಾಲ್ರಿ ಬಂದು ಇಷ್ಟು ಕೊಡ್ತೀವಿ ಮ್ಯಾಮ್ ಅಂತ ಆಲ್ಮೋಸ್ಟ್ ನಿಮ್ಗೆಲ್ಲರೂ ಹೇಳಿರ್ತಾರೆ. ಐ ಥಿಂಕ್ ಒಂದು ವೀಡಿಯೋನ ಒಂದು 100 members ನೋಡ್ತಿದ್ದಾರೆ ಅಂದರೆ ಒಂದು 50 members ಇದು ಎಕ್ಸ್ಪೀರಿಯನ್ಸ್ ಆಗೇ ಆಗಿರುತ್ತೆ. ಮ್ಯಾಮ್ ನೀವು ಇಷ್ಟು ಅಮೌಂಟ್ ಪೇ ಮಾಡಿ, ನಿಮಗೆ ಅಮೌಂಟು ಅರ್ನಿಂಗ್ ಎಷ್ಟೆಷ್ಟು ಲಕ್ಷವರೆಗೂ ಅರ್ನಿಂಗ್ಸ್ ಆಗುತ್ತೆ. ಸೀರಿಯಸ್ಲಿ ನೀವು ಈ ಕಂಪನಿಯಲ್ಲಿ ಜಸ್ಟ್ ನೀವು ಅರ್ನ್ ಮಾಡ್ಬೋದು ಹೊರತು ನೀವು ಇನ್ವೆಸ್ಟ್ ಯಾವುದೇ ಥರ 1 ರೂಪಾಯಿನೂ ಕೂಡ ನೀವು ಇನ್ವೆಸ್ಟ್ ಮಾಡೋ ಹಂಗಿರಲ್ಲ, ಓಕೆನಾ. ಅದಕ್ಕಂತೂ ನಾನು ಗ್ಯಾರಂಟಿ. ಇವಾಗ ಜಾಯ್ನಿಂಗಿಗೆ ಆದರೂ ಅಷ್ಟೇ, ನೀವು ಯಾವುದಕ್ಕೂ ನೀವು ಅರ್ನಿಂಗ್ ಮಾಡೋ ಆಗಿರಲ್ಲ. ನೀವು ಜಸ್ಟ್ ನೀವು ಇನ್ಫಾರ್ಮೇಷನ್ ಕೊಡ್ತೀರಾ, ಹಿಂಗೆ ವರ್ಕ್ ಪರ್ಪಸ್ ಅಂತ ನೀವು ಮೆಸೇಜ್ ಹಾಕ್ತೀರಾ. ಮೆಸೇಜ್ ಹಾಕಾದ್ಮೇಲೆ ಅವ್ರು ನಮಗೆ ನಿಮ್ಮ ಡಾಕ್ಯುಮೆಂಟ್ಸ್ ಕಳಿಸಿ ಅಂತ ಹೇಳ್ತಾರೆ. ಆ ಡಾಕ್ಯುಮೆಂಟ್ಸ್ನೂ ಅಷ್ಟೇ ಈ ಕಂಪನಿಗೆ ಬಿಟ್ಟು ಬೇರೆ ಯಾವ ಪರ್ಸನಿಗೂ ಆ ಡಾಕ್ಯುಮೆಂಟ್ ಮಿಸ್ಯೂಸ್ ಆಗೋಲ್ಲ. ಸೊ ಅದಕ್ಕೂ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ. ಅದಾದಮೇಲೆ ನಿಮ್ಗೆ ವರ್ಕ್ ಗ್ರೂಪ್ ಕ್ರಿಯೇಟ್ ಮಾಡ್ತಾರೆ. ಗ್ರೂಪ್ ಕ್ರಿಯೇಟ್ ಮಾಡಾದ್ಮೇಲಿಂದ ನಿಮಗೆ ವರ್ಕ್ ಸ್ಟಾರ್ಟ್, ದೆನ್ ಅರ್ನಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ.
ಸೊ ಇಷ್ಟು ವೀಡಿಯೋ ನೋಡಾದ್ಮೇಲೆ ಈಗ ನಾನು ಇದು ಮೇಯ್ನ್ ಡೌಟ್ ಎಲ್ಲರಿಗೂ ಇರುತ್ತೆ, ಇನ್ವೆಸ್ಟ್ ಮಾಡಬೇಕು ಅಂತೀನಿ. ಈ ಮೇಯ್ನ್ ಡೌಟ ನಿಮ್ಗೆ ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದಮೇಲೆ ನಿಮ್ಗೆ ಯಾವ ಡೌಟ್ಸು ಇಲ್ಲ ಅಂತ ಅನ್ಕೋತೀನಿ. ಬೈ ಚಾನ್ಸ್ ಡೌಟ್ ಬಂತು ಅಂದರೆ ಆಬ್ವಿಯಸ್ಲಿ ಕಮೆಂಟ್ ಸೆಕ್ಷನ್ ಇದ್ದೇ ಇದೆ, ಮಿಸ್ ಮಾಡಬೇಡಿ. ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ನಾನು ಇಷ್ಟೆಲ್ಲ ಹೇಳಾದ್ಮೇಲೆ ನಿಮಗೆ 1% ಇಲ್ಲ ಅಂದರೆ 10% ಆದರೂ ನಿಮಗೆ ಬಂದೇ ಬರೋದಿರುತ್ತಲ್ವ ವರ್ಕ್ ಮಾಡಬೇಕು ಅಂತೇಳಿ. ಆ್ಯಂಡ್ ನಿಮಗೆ ಇವಾಗ ನೀವು ನನ್ನ ಹತ್ರ ಡೌಟ್ಸ್ ಕೇಳಿಲ್ಲ ಅಂತಲೋ ನಿಮ್ಮ ಕಂಪನಿಗೆ ನೀವು ಡೈರೆಕ್ಟಾಗಿ ನೀವು ಡೌಟ್ ಕ್ಲಿಯರ್ ಮಾಡ್ಕೋಬೋದು. ಹೆಂಗಂತಂದರೆ ನೀವಾಗಲೇ ನಿಮ್ಮ ಡಾಕ್ಯುಮೆಂಟ್ಸ್ ಕಳಿಸಿರ್ತೀರಲ್ವ, ಕಂಪನಿ ಕಡೆಯಿಂದ ನಿಮ್ಗೆಲ್ಲರಿಗೂ ಅಂದರೆ ಗೂಗಲ್ ಮೀಟ್ ಇರುತ್ತೆ. ಯಾಕಂದರೆ ಗೂಗಲ್ ಮೀಟಿಂಗ್ ಅಲ್ಲದೆ ನಿಮಗೆ ಸ್ಯಾಲ್ರಿ ಬಗ್ಗೆ, ವರ್ಕ್ ಬಗ್ಗೆ ಎಕ್ಸೆಟ್ರಾ ನಿಮ್ಗೆ ಏನು ಡೌಟ್ ಇದೆ, ಬಟ್ ವರ್ಕ್ ಪರ್ಪಸ್ ಏನು ಡೌಟ್ ಇದೆ ನೀವು ಆ ಡೌಟ್ ಎಲ್ಲ ಕ್ಲಿಯರ್ ಮಾಡ್ಕೋಬೋದು. ಐ ಥಿಂಕ್ ಈ ನನ್ನ ಚಿಕ್ಕ ಇನ್ಫಾರ್ಮೇಷನ್ ನಿಮಗೆ ಉಪಯೋಗ ಆಗುತ್ತೆ ಅಂತ ಅನ್ಕೋತೀನಿ. ಬೇರೆ ಯಾರ ಹತ್ರನೂ ಏನೋ ಅನ್ಸ್ಕೊಳ್ಳೋದಕ್ಕಿಂತ ನಮಗೆ ಬೇಕಾಗಿರೋ ಅಂದರೆ ಸಿಂಪಲ್ ನೀಡನ್ನ ನಾವು ಅದನ್ನ ಮಾಡ್ಕೋಬೋದು ಅಲ್ವಾ. ಸಿಂಪಲ್ ನೀಡಿಗೋಸ್ಕರ ಬೇರೆಯವ್ರ ಹತ್ರ ಕೈ ಚಾಚೋದ್ರ ಬದಲು ಕೈ ಚಾಚೋದು ತಪ್ಪು ಅಂತ ಹೇಳ್ತಿಲ್ಲ. ನಾನು ನಮ್ಮನೆಯವ್ರ ಹತ್ರ ಚಾಚೋದು ತಪ್ಪು ಅನಿಸಲ್ಲ ನನಗೇನು. ಬಟ್ ಎಲ್ಲರೂ ಈಗ ಅವ್ರದ್ದೇನೋ ಇರುತ್ತೆ, ಅವ್ರದ್ದು ಕಮಿಟ್ಸ್ಮೆಂಟ್ ಇರ್ತದಲ್ವ. ಸೊ ನಮಗೋಸ್ಕರ ನಾವು ಅವ್ರಿಗೊಂದು ಚಿಕ್ಕದಾಗಿ ಹೆಲ್ಪ್ ಮಾಡಿದ್ರೆ ಈಗ 6,000 ಅಂತಲೇ ನಮ್ಗೆ ಯಾರು ಕೊಡ್ತಾರೆ? ಯಾರು ಕೊಡಲ್ಲ ಅಲ್ವಾ. ಸೊ ಇದೇ ವ್ಲಾಗ್ ನೋಡ್ತೀರಾ, ಇದೇ ವ್ಲಾಗ್ನ ಅಲ್ಲಿ ಬೇರೆಯವ್ರು ನೋಡ್ತೀರ ಅಷ್ಟೇ. ಇಲ್ಲಿ ನಿಮಗೆ ಬೇಕಾಗಿರೋದು ನೋಡ್ತೀರಾ, ಅಲ್ಲಿ ಅವ್ರು ಹಾಕೋದು ನೋಡ್ತೀರಾ ಅಷ್ಟೇ. ಎಷ್ಟರಿಂದ ಅದನ್ನ ಮಾಡ್ಬೋದು, ನಿಮ್ಗೆ ಇಷ್ಟ ಅಂದರೆ ಇಷ್ಟ ಅನ್ನೋದಕ್ಕಿಂತನೂ ನಿಮ್ಗೆಲ್ಲರಿಗೂ ಇಂಟ್ರೆಸ್ಟ್ ಇದೆ ಅಂತ ಅನ್ಕೋತೀನಿ. ಆ್ಯಂಡ್ ಇದು ಮೇಯ್ನ್ಲಿ ಬಂದು ಹೌಸ್ ವೈಫ್ಸ್ಗಂತೂ ಮೋಸ್ಟ್ ಯೂಸ್ಫುಲ್ ಇನ್ಫಾರ್ಮೇಷನ್ ಅಂತ ನಾನು ಅನ್ಕೋತೀನಿ. ಯಾಕಂತಂದರೆ ಈಗ ಅವ್ರ ಮನೆಯಿಂದ ಹೊರಗಡೆ ಬರೋಕ್ಕೂ ಇಷ್ಟ ಇರಲ್ಲ, ಮನೇಲಿ ಮಕ್ಳು ಇರ್ತಾರೆ, ಅದನ್ನ ನೋಡ್ಕೋಬೇಕು, ಅವ್ರ ಮನೆಯವ್ರನ್ನೆಲ್ಲಾರ್ದು ನೋಡ್ಕೋಬೇಕು, ಜೊತೆಗೆ ಇವರು ಆಫೀಸ್ ವರ್ಕ್ ಅಂತ ಬಂದು ಮಾಡೋದಂತಂದರೆ ಅವ್ರಿಗೂ ಸ್ವಲ್ಪ ಕಷ್ಟ ಅನಿಸುತ್ತೆ. ಬಟ್ ಅಂಥವ್ರಿಗಂತೂ ಇದು ಬೆಸ್ಟ್ ಅಂತ ನನಗನ್ಸುತ್ತೆ. ಸೊ ನಿಮಗೇನಾದರೂ ಈ ವರ್ಕ್ ಮಾಡಬೇಕು, ಇಷ್ಟೆಲ್ಲ ಹೇಳಾದ್ಮೇಲೆ ವರ್ಕ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಬಂದರೆ ಕೆಳಗಡೆ ಕಾಣ್ತಿರೋ ನಂಬರಿಗೆ ಕಾಲ್ ಮಾಡಿ, ಅಥವಾ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ನಿಮ್ಮೆಲ್ಲರಿಗೂ ಗೊತ್ತು ಅಲ್ವಾ, ಬಟ್ ಇರಲಿ ಹೇಳ್ತೀನಿ. ಇಟ್ಸ್ arshigowda09 ಈ ಇನ್ಸ್ಟಾಗ್ರಾಮ್. ನಾನು ಕೆಳಗಡೆ ಅದು ಡಿಸ್ಕ್ರಿಪ್ಷನ್ಸಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ಕಂಪನಿದು ಇದನ್ನು ಮೆನ್ಷನ್ ಮಾಡಿ, ಕಂಪನಿ ಇನ್ಸ್ಟಾಗ್ರಾಮ್ ಐ ಡಿ ಮೆನ್ಷನ್ ಮಾಡಿರ್ತೀನಿ, ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಮೆನ್ಷನ್ ಮಾಡ್ತೀನಿ. ನಿಮ್ಗೆ ಇದಕ್ಕೂ ಡೌಟ್ ಇದ್ದರೆ ನನ್ನ ಯೂಟ್ಯೂಬ್ ಚಾನಲಲ್ಲೇ ನಿಮಗೆ ಕಮೆಂಟ್ಸ್ ಎಲ್ಲ ನಿಮ್ಗೆ ಏನು ಡೌಟ್ ಇದೆ ಅಂತ ಕೇಳ್ಕೊಳ್ಳಿ. ನೀವೇನಾದರೂ ಅಂದರೆ ನಿಮ್ಮ ವರ್ಕ್ ಪರ್ಪಸ್ ಆಗಿ ನೀವು ನನ್ನ ವೀಡಿಯೋ ನೋಡಿ ನೀವು ವರ್ಕಿಗೆ ರಿಕ್ವೈರ್ ಆಗ್ತಿದ್ದೀರಾ ಅಂತಂದರೆ HAR ಅಂತೇಳಿ ಮೆನ್ಷನ್ ಮಾಡಿ ಇದು ಮಾಡಿ. ನಿಮಗೆ ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನಗೆ ಸಪೋರ್ಟ್ ಮಾಡ್ತೀನಿ. ಮಿಸ್ ಮಾಡದೆ ಅಚ್ಚಿ ಅನು ಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ.